ಕರ್ನಾಟಕದಲ್ಲಿ ಸುಮಾರು 80 ಲಕ್ಷದಷ್ಟು ವೋಟರ್ ಐ ಡಿ ಡಿಲೀಟ್. ಯಾರೆಲ್ಲ ಈ ವೋಟರ್ ಐ ಡಿಯಿಂದ ಡಿಲೀಟ್ ಆಗ್ತಾರೆ? ನಮ್ಮ ಹೆಸರು ಈ ವೋಟರ್ ಐ ಡಿಯಿಂದ ಡಿಲೀಟ್ ಆಗಬಾರ್ದು ಅಂತಂದರೆ ನಾವೇನು ಮಾಡಬೇಕು? ಸ್ನೇಹಿತರೆ, ಇದೆಲ್ಲದರ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ SIR ಅಂತಂದರೆ ಏನು? ಸ್ನೇಹಿತರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ ಮತದಾರರ ಪಟ್ಟಿ ಏನಿದೆಯೋ ಆ ಪಟ್ಟಿಯನ್ನು ತೀವ್ರವಾಗಿ ಪರಿಷ್ಕರಣೆ ಮಾಡೋದೇ SIR ಅಂತಂದರೆ. SIR ಮಾಡಿದ ತಕ್ಷಣ ನಮ್ಮ ವೋಟರ್ ಐ ಡಿಯಿಂದ ನಮ್ಮ ಹೆಸರು ಡಿಲೀಟ್ ಆಗುತ್ತಾ? ಹಾಗಲ್ಲ ಸ್ನೇಹಿತರೆ. ಚುನಾವಣಾ ಆಯೋಗದ ಸಿಬ್ಬಂದಿಗಳು ನಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ. ಅವ್ರು ಯಾರಾಗಿರ್ತಾರೆ ಅಂತಂದರೆ ನಮ್ಮ ಶಾಲೆಯ ಶಿಕ್ಷಕರೊಬ್ಬರು ಆಗಿರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್. ಅವರು ನಮ್ಮ ಮನೆಯ ಬಾಗಿಲಿಗೆ ಬಂದು ನಮ್ಮ ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ, ಅಂದರೆ ವೋಟರ್ ಐ ಡಿಯನ್ನು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಕೊಡ್ತೀನಿ. 1987ನೇ ಇಸ್ವಿಗಿಂತ ಮೊದಲು ಯಾರೆಲ್ಲ ಜನಿಸಿರ್ತಾರೋ ಅವರು 2002ರಲ್ಲಿ SIR ಪ್ರಕ್ರಿಯೆ ಮಾಡಿದ್ರಲ್ಲ, ಪರಿಷ್ಕರಣೆ ಮಾಡಿದ್ರಲ್ಲ ವೋಟರ್ ಐ ಡಿ ತಿದ್ದುಪಡಿದು, ಆ ಪರಿಷ್ಕರಣೆಯಲ್ಲಿ ಅವರ ಹೆಸರು ಇರಬೇಕು. SIR ಪ್ರಕ್ರಿಯೆ 2002ರಲ್ಲಿ ನಡೆದಂಥ SIR ಪ್ರಕ್ರಿಯೆಯಲ್ಲಿ 1987ನೇ ಇಸ್ವಿಗಿಂತ ಮುಂಚೆ ಏನು ಹುಟ್ಟಿದಾರೋ ಅವರ ಹೆಸರು ಆ 2002ರ ಲೀಸ್ಟಲ್ಲಿರಬೇಕು. ಒಂದು ವೇಳೆ 2002ರ ಆ ಲೀಸ್ಟಲ್ಲಿ ಇದ್ದಿಲ್ಲ ಅಂತಂದರೆ ಮತ್ತು ಅವ್ರು ಈಗ ಏನು ಮಾಡಬೇಕು? 1987ನೇ ಇಸ್ವಿಗಿಂತ ಮೊದಲೇ ನಾವು ಭಾರತದಲ್ಲಿ ಹುಟ್ಟಿದ್ವಿ ಅನ್ನೋದಕ್ಕೆ ಅವರು ದಾಖಲೆ ಕೊಡಬೇಕು. ಅಂದರೆ ಯಾವ ದಾಖಲೆ? ಅವರ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಅವರ ತಂದೆ ತಾಯಿಯ ದಾಖಲೆಗಳನ್ನು ಒದಗಿಸಬೇಕು. ಅಂದರೆ ನಮ್ಮ ತಂದೆ ತಾಯಿಗಳು ಸಹ ಭಾರತದಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಪುರಾವೆ ಕೊಡಬೇಕು. ಆ ಪುರಾವೆಗಳು 1987ನೇ ಇಸ್ವಿಗಿಂತ ಒಳಗಿರಬೇಕು. ಅಂದರೆ ಒಂದು ಪಾಸ್ಬುಕ್ ಆಗಿರ್ಬೋದು, ಮತ್ತು ಒಂದು ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ ಆಗಿರ್ಬೋದು, ಅಥವಾ ಒಬ್ಬ ಗೌರ್ನಮೆಂಟ್ ಎಂಪ್ಲಾಯ್ ಆಗಿದ್ದರೆ ಸರ್ಕಾರದಿಂದ ಅವರಿಗೆ ಕೊಡೋಂಥ ಗುರುತಿನ ಚೀಟಿ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, SSLC ಪಾಸ್ ಆಗಿದ್ದರೆ ಅದರ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ SC ST ಜನಾಂಗದವರಾಗಿದ್ದರೆ, OBC ಜನಾಂಗದವರಾಗಿದ್ದರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಕೊಡುತ್ತೋ ಇಲಾಖೆ, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇದನ್ನು, ಅಥವಾ ಪಹಣಿ ಆಗಿರ್ಬೋದು, ಭೂ ದಾಖಲೆಗಳಾಗಿರ್ಬೋದು, ಇವನ್ನ 1987ನೇ ಇಸ್ವಿಗಿಂತ ಮೊದಲು ಏನು ಹುಟ್ಟಿರ್ತಾರೋ ಅವರು ಒದಗಿಸಬೇಕು. ಅವರ ದಾಖಲಾತಿಗಳ ಇಲ್ಲದ ಪಕ್ಷದಲ್ಲಿ ಅವರ ತಂದೆ ತಾಯಿಯ ದಾಖಲಾತಿಗಳನ್ನು 1987ನೇ ಇಸ್ವಿಗಿಂತ ಮುಂಚಿನ ದಾಖಲಾತಿಗಳು, ಅಂದರೆ ಇವರು ಹುಟ್ಟಿರೋದೇ 1987 ಅಂದರೆ ಅವಾಗಲೇ ಬರ್ತ್ ಸರ್ಟಿಫಿಕೇಟ್ ಬಿಟ್ಟು ಬೇರೆ ಯಾವ ದಾಖಲೆನೂ ಅವ್ರ ಹೆಸರಿಗೆ ಸಿಗಲ್ಲ. ಅವಾಗ ಅದಕ್ಕಿಂತ ಮುಂಚಿನ ದಾಖಲೆ ಒದಗಿಸಬೇಕಂದ್ರೆ ಅವರ ತಂದೆ ತಾಯಿಯ ದಾಖಲೆಗಳನ್ನು ಒದಗಿಸಿ ನಾವು ಮತ್ತು ನಮ್ಮ ಪೂರ್ವಜರನ್ನು ಸಹ, ನಮ್ಮ ತಂದೆ ತಾಯಿಗಳು ಸಹ ಭಾರತದ ನಾಗರಿಕರಾಗಿದ್ದರು ಅನ್ನೋ ದಾಖಲೆ ಕೊಡಬೇಕು. ಯಾರು ಕೊಡಬೇಕು? 1987ನೇ ಇಸ್ವಿಗಿಂತ ಮೊದಲು ಹುಟ್ಟಿ 2002ರ SIR ಪ್ರಕ್ರಿಯೆ ನಡೀತಲ್ಲ ಆ ಲೀಸ್ಟಲ್ಲಿ ಹೆಸರು ಇಲ್ಲದೇ ಇರೋರು ಕೊಡಬೇಕು. ಆ ಲೀಸ್ಟಲ್ಲಿ ಹೆಸರು ಇದ್ದು ಅಂತಂದರೆ ಅವರು ಸೇಫು. ಅವರು ಇಷ್ಟೆಲ್ಲ ದಾಖಲೆ ಕೊಡಬೇಕಾಗಿಲ್ಲ, ಮೂಲ ದಾಖಲೆಗಳನ್ನು ಒದಗಿಸಿದರೆ ಸಾಕು. ಯಾರು? BLOಗಳು ಬಂದಂಥ ಸಂದರ್ಭದಲ್ಲಿ. ಮತ್ತು 1987ರ ನಂತರ ಮತ್ತು 2004ರ ಒಳಗಡೆ ಜನಿಸಿರಂಥವ್ರು ಏನು ಮಾಡಬೇಕು? ಅವರು ಸಹ ಮೂಲ ದಾಖಲೆಗಳನ್ನು ಕೊಡಬೇಕು. ಜನನ ಪ್ರಮಾಣ ಪತ್ರ ಆಗಿರ್ಬೋದು, SSLC ಅಂಕಪಟ್ಟಿ ಆಗಿರ್ಬೋದು, TC ಆಗಿರ್ಬೋದು, ಮತ್ತು ಸರ್ಕಾರ ಕೊಟ್ಟಿರೋಂಥ ಬೇರೆ ಬೇರೆ ಅಫಿಷಿಯಲಿ ಸರ್ಕಾರ ಕೊಟ್ಟಿರೋಂಥ ಬೇರೆ ಬೇರೆ ದಾಖಲೆಗಳನ್ನು ಒದಗಿಸ್ಬೋದು. ಅಥವಾ ಅವರ ಹೆಸರಿಗೆ ಸರ್ಕಾರ ಯಾವುದೋ ಒಂದು ಯೋಜನೆ ಕೊಟ್ಟಿರುತ್ತೆ, ಒಂದು ಮನೆ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿರುತ್ತೆ, ಒಂದು ನಿವೇಶನ ಕೊಟ್ಟಿರುತ್ತೆ. ಆ ನಿವೇಶನ ಕೊಟ್ಟಿರುತ್ತಲ್ಲ ಆ ದಾಖಲೆಗಳನ್ನು ಸಹ ಒದಗಿಸ್ಬೇಕಾಗುತ್ತೆ. ಯಾರು? 2004ರ ಒಳಗೆ 1987ರ ನಂತರ ಜನಿಸಿರೋಂಥವ್ರು, ಅವ್ರದ್ದು ಸಹ SIR ಇದರಲ್ಲಿ ಅವ್ರ ಹೆಸರು ಇರೋದಿಲ್ಲ, ಇಲ್ಲದೇ ಇರೋರು ಆ ರೀತಿ ಮಾಡಬೇಕು. ಈಗ
4ರ ಟೈಮಲ್ಲಿ ಜನಿಸಿರೋಂಥವ್ರಿಗೆ ಆ SIR ಪ್ರಕ್ರಿಯೆ ನಡೀತಲ್ಲ 2002ನೇ ಇಸ್ವಿದು, ಅದರಲ್ಲಿ ಅವ್ರದ್ದು ಯಾವುದೇ ದಾಖಲೆ ಇರೋದಿಲ್ಲ. ಯಾಕೆಂದರೆ ಅವ್ರಿಗಿನ್ನೂ ಅವಾಗಿನ್ನೂ 1-2 ವರ್ಷ ಅಷ್ಟೇ. ಅಂಥವ್ರು ಏನು ಮಾಡಬೇಕು, ಅವರ ತಂದೆ ತಾಯಿಯ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ. ಯಾವಾಗ ಈ ಮೂಲ ದಾಖಲೆಗಳನ್ನು ಒದಗಿಸ್ಬೇಕಾರಾಗ ಅಲ್ಲಿ ಕೇಳುತ್ತೆ, ಎಂಟ್ರಿ ಟೈಮಲ್ಲೇ ಒಂದು ಆಪ್ಷನ್ ಕೇಳುತ್ತೆ. ಏನು ಅಂತಂದರೆ ಅದು ರಿಲೇಟಿವ್ಸ್, ತಂದೆ ತಾಯಿ ಅಥವಾ ತಂದೆ ತಾಯಿ ಇಬ್ಬರು ಇಲ್ಲ ಅಂತಂದರೆ ಗಾರ್ಡಿಯನ್ನು, ಪೋಷಕರೇನಿದ್ದಾರೋ ಅವರ ಒಂದು ವೋಟರ್ ಐ ಡಿಯನ್ನು ಕೊಡಬೇಕು. ಎಪಿಕ್ ನಂಬರ್ ಅವ್ರದ್ದು ಹಾಕ್ಬೇಕು ನಾವು. ಮತ್ತು 2004ರ ನಂತರ ಜನಿಸಿರೋರು ಅವರೆಲ್ಲ ಮಾಮೂಲಿ ಫಾರ್ಮಾಲಿಟೀಸ್ ಏನಿದೆಯೋ ಆ ರೀತಿ ಮಾಮೂಲಿ ಹೊಸ ವೋಟರ್ ಐ ಡಿ ಪಡ್ಕೋಬೇಕಾರಾಗ ಏನು ಪ್ರೊಸೀಜರ್ ಇದೆಯೋ ಆ ರೀತಿ ಪ್ರೊಸೀಜರು ಫಾಲೋ ಮಾಡಬೇಕು ಅವರು. ಮತ್ತು ತಂದೆ ತಾಯಿಯ ದಾಖಲೆಗಳನ್ನು ಸಹ ಒದಗಿಸಬೇಕಾಗುತ್ತೆ ಅವರು. ಮತ್ತು ಇದರಿಂದ ಯಾರಿಗೆಲ್ಲ ಲಾಸ್ ಆಗುತ್ತೆ, ಕೆಲವರು ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ವೋಟರ್ ಐ ಡಿ ಮಾಡಿಸ್ಕೊಂಡಿರ್ತಾರೆ. ಅವರ ತಂದೆ ತಾಯಿಯ ವೋಟರ್ ಐ ಡಿಗಳೆಲ್ಲ ಬೇರೆ ರಾಜ್ಯದಲ್ಲಿ ಇರ್ತವೆ, ಆದರೆ ಅವರ ವೋಟರ್ ಐ ಡಿ ಮಾತ್ರ ನಮ್ಮ ರಾಜ್ಯದಲ್ಲಿ ಇರುತ್ತೆ. ಅವರು ಅಫಿಷಿಯಲಿ ಅಲ್ಲೇದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡಿದ್ರೆ ಪ್ರಾಬ್ಲಮ್ ಏನಾಗೋದಿಲ್ಲ. ಅವರು ಅಲ್ಲೂ ವೋಟರ್ ಐ ಡಿ ಮಾಡಿಕೊಂಡು ಇಲ್ಲೂ ವೋಟರ್ ಐ ಡಿ ಮಾಡ್ಕೊಂಡಿದ್ರೆ ಅವರ ಹೆಸರನ್ನು ಡಿಲೀಟ್ ಮಾಡ್ತಾರೆ. ಕಾನೂನುಬದ್ಧವಾಗಿ ಯಾರೆಲ್ಲ ವೋಟರ್ ಐ ಡಿ ಹೊಂದಿದಾರೋ ಅವ್ರು ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಬಟ್ ಅಕ್ರಮವಾಗಿ ಯಾರೆಲ್ಲ ವೋಟರ್ ಐ ಡಿ ಪಡ್ಕೊಂಡಿದ್ದಾರೋ ಅವರ ಹೆಸರಂತೂ ಖಂಡಿತ ಡಿಲೀಟ್ ಆಗುತ್ತೆ. ಸ್ನೇಹಿತರೆ, ಈ ಸರ್ಕಾರ ಈ ಚುನಾವಣಾ ಆಯೋಗದ ಅಫಿಷಿಯಲ್ ವೆಬ್ಸೈಟಲ್ಲಿ 2002ನೇ ಇಸ್ವಿಯ SIR ಪ್ರಕ್ರಿಯೆ ಏನು ಮಾಡಿದ್ರು ಪರಿಷ್ಕರಣೆ, ಆ ಪರಿಷ್ಕರಣೆ ಮಾಡಿದ್ರಲ್ಲ ಅದರ ಲೀಸ್ಟನ್ನು ಬೂತ್ ವೈಸು ಅದರದ್ದು ಲೀಸ್ಟನ್ನು ಸರ್ಕಾರ ಪಬ್ಲಿಷ್ ಮಾಡಿದೆ. ನಾವು ಆ ಕಾಪಿಯನ್ನು ಒಂದು ಸರಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ನಮ್ಮ ತಂದೆ ತಾಯಿಗಳ ಹೆಸರು ಇದೆಯಾ ಅಂತ. ಒಂದು ವೇಳೆ ಅವರ ಹೆಸರು ಅದರಲ್ಲಿ ಇಲ್ಲ ಅಂತ ಅಂದಾಗ ನಾವು ಹಳೆಯ ದಾಖಲೆಗಳನ್ನು ಯಾವುದಾದ್ರೂ ಹಳೆಯ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಇದೇ ತಿಂಗಳ ಎಂಡಿಂಗಲ್ಲಿ ಪ್ರಕ್ರಿಯೆ ಚಾಲೂ ಆಗುತ್ತೆ. ಪ್ರಕ್ರಿಯೆ ಚಾಲೂ ಆದಂಥ ಟೈಮಲ್ಲಿ ನಾವು ಹಳೆಯ ದಾಖಲೆಗಳನ್ನು ಹುಡುಕೊಂಡು ಕೊಡೋಕ್ಕೆ ಟೈಮ್ ಆಗುತ್ತೆ. ಹಂಗಾಗಿ ಇವಾಗಲೇ ನಾವು ಹಳೆಯ ದಾಖಲೆಗಳನ್ನು ರೆಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾವಾಗ ನಮ್ಮ ತಂದೆ ತಾಯಿಯ ಹೆಸರು 2002ರ ಅದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿರಲ್ಲ ಆ ಲೀಸ್ಟಲ್ಲಿ ಇಲ್ಲ ಅಂತ ಅಂದಾಗ ಅದನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಾನು ಮುಂದಿನ ವೀಡಿಯೋದಲ್ಲಿ ಆ ಮತದಾರರ ಪಟ್ಟಿ ಏನಿದೆಯೋ 2002ನೇ ಇಸ್ವಿದು ಆ ಪಟ್ಟಿಯನ್ನು ನೋಡೋದು ಹೇಗೆ, ಯಾವ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತಾ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮಾಹಿತಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ಕಾರ.